ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರ ಮಾತಿಗೆ ಕ್ಯಾರೆ ಅನ್ನದ ಗದಗ ಆಡಳಿತ ಅಧಿಕಾರಿಗಳು. ನಗರದ ಭೀಷ್ಮ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮವೇ ನಡೆದಿದೆ. ಈ ಕುರಿತು ಕಳೆದ ವಾರವಷ್ಟೇ ನಮ್ಮ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ವರದಿ ಬೆನ್ನಲ್ಲೇ ಕಾಟಾಚಾರಕ್ಕೆ ಎಂಬಂತೆ ಹರಿಯುವ ಚರಂಡಿ ನೀರನ್ನ ಬಂದ್ ಮಾಡಿದ್ರು. ಮುಂದೇನಾಯ್ತು ಅಂತ ತಿಳ್ಕೋಬೇಕಾದ್ರೆ ಈ ಸ್ಟೋರಿ ನೋಡಿ. ಇದು ಗದಗ ನಗರದ ಭೀಷ್ಮ ಕೆರೆಯ ಸದ್ಯದ ದೃಶ್ಯ. ದಡದಲ್ಲಿ ರಾಶಿಯಾಗಿ ಮೀನುಗಳು ಸತ್ತು ಬಿದ್ದಿದ್ದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಕೆರೆ ನೀರು ವಿಷವಾಗಿದೆಯಾ ಅನ್ನುವಂತಹ ಅನುಮಾನ ಇದೀಗ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಗದಗ ಬೆಟಗೇರಿ ಅವಳಿ ನಗರದ ಜೀವಜಲದ ಜೀವನಾಡಿಯಾಗಿರುವ ಭೀಷ್ಮ ಕೆರೆಗೆ ಚರಂಡಿ ನೀರು ಸೇರ್ತಾ ಇರುವ ಬಗ್ಗೆ ನಮ್ಮ ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್ ಕಳೆದ ವಾರವಷ್ಟೇ ವರದಿಯನ್ನ ಮಾಡಿತ್ತು. ಇದಾದ ಬಳಿಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಕೆರೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಚರಂಡಿ ನೀರು ಕೆರೆಗೆ ಸೇರದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವಂತೆ ಸೂಚಿಸಿದ್ರು. ಆದ್ರೆ ಅಧಿಕಾರಿಗಳು ಕಾಟಾಚಾರಕ್ಕೆ ಎಂಬಂತೆ ಚರಂಡಿ ನೀರಿನ ಹರಿವನ್ನ ಬಂದ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಚರಂಡಿ ನೀರು ಕೆರೆ ದಡದಲ್ಲೇ ಶೇಖರಣೆಯಾಗಿದ್ದು ಕಲುಷಿತ ನೀರು ಕೆರೆಗೆ ಮಿಶ್ರಣವಾಗ್ತಿರುವ ಶಂಕೆ ವ್ಯಕ್ತವಾಗಿದೆ. ಇದರಿಂದ ಕೆರೆ ಸುತ್ತಮುತ್ತ ಗಬ್ಬು ವಾಸನೆ ಹರಡಿದ್ದು ಮೀನುಗಳ ಸಾವಿಗೆ ಕಲುಷಿತ ನೀರೇ ಕಾರಣವಾಗಿರಬಹುದೇ ಅನ್ನುವಂತಹ ಅನುಮಾನ ಈಗ ಮೂಡಿದೆ. ಭೀಷ್ಮ ಕೆರೆ ಒಳಗ ಮೀನಿನ ಮಾರಣ ಹೋಮ ಮುನ್ಸಿಪಲ್ ಮತ್ತು ಮೀನುಗಾರಿಕೆ ಇಲಾಖೆಯವ್ರು ಏನ್ ಮಾಡಕತ್ತೀರಿ? ಮೊನ್ನೆ ಆದ್ರೂ ಈ ಲೋಕಾಯುಕ್ತ ಬಂದ ನಿಮ್ಗ ಇಷ್ಟೆಲ್ಲ ಮೊಕ್ಕಕ್ಕೆ ಉಗಿದ್ ಹೋದ್ರು ಸಹಿತ ಏನ್ ಮಾಡಿರಿ ನೀವು ಇಷ್ಟು ದಿವಸ? ಇನ್ನು ಮುಂದ ವರದರ ಏನೆಲ್ಲ ಅನಾಹುತಗಳಾಗ್ತಾವ ಅದಕ್ಕೆ ನೀವ ಮುಖ್ಯ ಕಾರಣ ಆಗ್ತೀರಂತ ಈ ಮೂಲಕ ಹೇಳ್ತೇನೆ. ಈಗಾಗಲೇ ಲೋಕಾಯುಕ್ತರು ಬಂದಾಗ ಅವರ ಚರಂಡಿಯಿಂದ UGDಯಿಂದ ನೀರುಗಳು ನೇರವಾಗಿ ನೀವು ಹರಿಬಿಟ್ಟಿದ್ದಕ್ಕೆ, ಆ ಭೀಷ್ಮ ಕೆರೆ ಅವ್ರಿಗೆ ಹರಿಬಿಟ್ಟಿದ್ದಕ್ಕೆ ಈ ನೀರ್ ಚಲೋ ನೀರ್ ಇದ್ದಿದ್ದು ಅತ್ಯಂತ ಕಂಟಮಿನೇಟೆಡ್ ವಿಷಕರಿತವಾದಂತ ನೀರ್ ಸೇರಿದ್ರೆ ಆ ಕುಡಿ ನೀರು ಮತ್ತು ಕೆರೆ ನೀರು ಸಂಪೂರ್ಣ ವಿಷಕಾರಿ ಆಗಿದ್ದಕ್ಕೆ ಈ ಮೇನ್ ಕಾರಣ ಆಗ್ತೈತಿ. ಮುನ್ಸಿಪಲ್ ಅವರು ಮತ್ತ ಮೀನುಗಾರಿಕೆ ಇಲಾಖೆಯವರು, ಆ ಇಲಾಖೆ ಸಿಬ್ಬಂದಿಗಳು, ಆ ಇಲಾಖೆ ಅಧಿಕಾರಿಗಳು ಎಷ್ಟು ಅವ್ರಿಗೆ ಮಾನವೀಯತೆ ಐತಿ ಮತ್ತೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಐತಿ ಅದನ್ನ ನೀವು ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತೈತಿ. ಅವ್ರ ಒಟ್ಟ ಬೇಜವಾಬ್ದಾರಿತನ ಮತ್ತ ಆ ಮಾನಸಿಕತೆ ಇದೆ. ಅವ್ರು ದೊಡ್ಡವರು ಎಷ್ಟೋ ಬಂದು ಹೇಳಿ ಹೋದ್ರು ಸಹಿತ ಇವ್ರ ಕೈ ಕಟ್ಕೊಂಡು ಕುಂತಾರಂದ್ರ ಇವ್ರಿಗೆ ನಮ್ ಗದಗ ನಗರದ ಜನತೆನೆ ಇವ್ರಿಗೆ ಉತ್ತರ ಕೊಡ್ಬೇಕು. ಬಹುಶಃ ಇವತ್ತು ಹಂಗ ಬರೇ ಕಣ್ಣಿಲೆ ನೋಡಿದ್ರೆ ನೂರಾರು ಮೀನುಗಳು ಸತ್ತ ದಡಿ ಹತ್ತ ತೇಲಾಕತ್ತಾವು. ಹಂಗ ಮುಂದೆ ಹೋಗಿ ನೋಡಿದ್ರೆ ಇನ್ನು ಎಷ್ಟು ಸಾವಿರಾರು ಮೀನುಗಳು ಇನ್ನು ಒಳಗ್ ಸತ್ತಾವ ಗೊತ್ತಿಲ್ಲ. ಅದಕ್ಕಾಗಿ ತತ್ಕ್ಷಣ ಇಲಾಖೆಯವ್ರು ಬಂದು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಮುಂದೆ ಹಿಂಗ ಆಗ್ಲಾರ್ದಂಗ ನೋಡ್ಕೋಬೇಕಾಗಿ ನಾ ವಿನಂತಿ ಮಾಡ್ತೇನೆ.